ಜುಲೈ 1, 2022ರಿಂದ 31 ಜುಲೈ 2024 ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿಯ ನೌಕರರ ವರ್ಗದ 26,700 ನಿವೃತ್ತರಿಗೆ 7ನೇ ವೇತನ ಆಯೋಗದಲ್ಲಿ ಆಗಿರುವ ಆರ್ಥಿಕ ನಷ್ಟದ ಕುರಿತು ಸರ್ಕಾರ ಕೂಡಲೇ 10 ದಿನದೊಳಗೆ ನಿರ್ಧಾರ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಜಿಲ್ಲಾ ಸಂಚಾಲಕ ಗುಣ ಎಸ್ ಅವಂಟಿ ತಿಳಿಸಿದರು. ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಿವೃತ್ತ ನೌಕರರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರ್ಕಾರ 10 ದಿನಗಳಲ್ಲಿ ಈಡೇರಿಸದಿದ್ದರೆ ಹೋರಾಟಗಾರ ಅಣ್ಣಾ ಹಜಾರೆ ಮತ್ತು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಬೆಂಗಳೂರು ಚಲೋ ಹಮ್ಮಿಕೊಂಡು ಸರ್ಕಾರದ ವಿರುದ್ಧ ಉಗ್ರ ಸ್ವರೂಪದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಸರ್ಕಾರ ನೌಕರರಿಗೆ ವೇತನ ಭತ್ಯೆಗಳನ್ನು ಪರಿಷ್ಕರಿಸಲು ಹಾಗೂ ಪಿಂಚಣಿದಾರರು ಪಿಂಚಣಿಯನ್ನು ಪರಿಷ್ಕರಿಸಲು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ 7ನೇ ವೇತನ ಆಯೋಗವನ್ನು ರಚಿಸಿತ್ತು. ಆ ವೇತನ ಆಯೋಗವು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಸರ್ಕಾರ 2024 ಆಗಸ್ಟ್ 23ರಂದು ವೇತನ ಭತ್ಯೆಗಳನ್ನು ಪರಿಷ್ಕರಿಸಿ ಆದೇಶ ಹೊರಡಿಸುತ್ತಿರುತ್ತದೆ. ಆದರೆ ಆದೇಶದಲ್ಲಿ 2024 ಆಗಸ್ಟ್ 1ರಿಂದ ವೇತನ ಭತ್ಯೆಗಳ ಆರ್ಥಿಕ ಸೌಲಭ್ಯವನ್ನು ಮಂಜೂರು ಮಾಡಿರುತ್ತದೆ. ವಾಸ್ತವವಾಗಿ ಜುಲೈ 1, 2022ರಿಂದ 31 ಜುಲೈ 2024 ಅವಧಿಯಲ್ಲಿನ 25 ತಿಂಗಳು ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ 7ನೇ ವೇತನ ಆಯೋಗದ ಅನುಷ್ಠಾನದ ನಿವೃತ್ತಿ ಉಪಲಬ್ಧಗಳನ್ನು ಪಾವತಿಸುವ ಸಂದರ್ಭದಲ್ಲಿ ಆರ್ಥಿಕ ನಷ್ಟವಾಗಿದೆ ಎಂದು ಹೇಳಿದರು. ನಾವು ರಾಜ್ಯದಲ್ಲಿ ನಿವೃತ್ತ ನೌಕರರು 26,700 ಜನಸಂಖ್ಯೆ ಇದ್ದು, ನಾವು ಈ ವೇದಿಕೆ ಮುಖಾಂತರ ಸಾಕಷ್ಟು ಬಾರಿ ಎಂದರೆ ತಹಸೀಲ್ದಾರ್ ಹಿಡ್ಕೊಂಡು ಜಿಲ್ಲಾಧಿಕಾರಿಯವರ ಮುಖಾಂತರ, ರಾಜ್ಯದ ಎಲ್ಲ ಶಾಸಕರ ಮುಖಾಂತರ ಮತ್ತು ರಾಜ್ಯ ಉಪಮುಖ್ಯಮಂತ್ರಿಯವರು, ರಾಜ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಅನೇಕ ಬಾರಿ ಕೂಡ ನಾವು ಈ ವೇದಿಕೆ ಮುಖಾಂತರ ಮನವಿ ಸಲ್ಲಿಸಿದ್ದೇವೆ. ಆದರೂ ಕೂಡ ನಮ್ಮ ಮನವಿಗೆ ಸ್ಪಂದನೆ ಮಾಡ್ತಾಯಿಲ್ಲ. ಆದ ಕಾರಣ ನಾವು ಇದನ್ನು ಮತ್ತೆ ನಾವು ಒಂದಪ್ಪ ಅಂದ್ರೆ ಬೆಂಗಳೂರಿನಲ್ಲಿ 16/9/2024 ಒಂದು ರಾಜ್ಯ ಮಟ್ಟದ ಒಂದು ನಿವೃತ್ತ ನೌಕರರ ಒಂದು ಸಭೆಯನ್ನು ಕೂಡ ಮಾಡಿ ಆ ಒಂದು ಸಂದರ್ಭದಲ್ಲಿ ಕೂಡ CM ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ನಿವೃತ್ತ ನೌಕರರು 12,000ಕ್ಕಿಂತಲೂ ಹೆಚ್ಚು ಜನ ಆ ಒಂದು ಸಭೆಯಲ್ಲೂ ಪಾಲ್ಗೊಂಡು ಮನವಿಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿಯಲ್ಲಿ ಕೂಡ ಅದಕ್ಕೂ ಕೂಡ ಸ್ಪಂದನೆ ಮಾಡಿಲ್ಲ. ಮತ್ತು ಅದೇ ಅಲ್ಲದೆ ಮತ್ತಪ್ಪ ಅಂದ್ರೆ 1/10/2024 ನಾವು ರಾಜ್ಯಾದ್ಯಂತ ಪ್ರತಿ ಜಿಲ್ಲಾಧಿಕಾರಿ ಮುಖಾಂತರ ಒಂದು ದಿವಸ ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಜಿಲ್ಲಾಧಿಕಾರಿ ಮುಖಾಂತರ ಕೂಡ ಮಾನ್ಯ CM ಅವರಿಗೆ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ. ಮತ್ತು ಅದಲ್ಲದೆ ಮತ್ತೊಂದು 3ನೇ ರಾಜ್ಯ ಮಟ್ಟದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ನಾವು ರಾಜ್ಯ ಮಟ್ಟದ ಬೆಳಗಾವಿ ಅಧಿವೇಶನದಲ್ಲಿ ಸೇರಿ ನಾವು 25,000 ನಿವೃತ್ತ ನೌಕರರ ಸೇರಿ ಕೂಡ ಆ ಒಂದು ಸಭೆಯಲ್ಲಿ ನಮ್ಮ CM ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ CM ಅವರ ಮುಖಾಂತರ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾಕೀರ್ ಹೊಳ್ಳಿ ಸರ್ ಅವರು ಹಾಗೂ ಮತ್ತು ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಕೂಡ ಅವರ ಮುಖಾಂತರ ಬಂದು ನಮ್ಮನ್ನು ಮನವಿಯನ್ನು ಸ್ವೀಕರಿಸಿದರು. ಆ ಒಂದು ಸಂದರ್ಭದಲ್ಲಿ ನಮ್ಮ ನಿವೃತ್ತ ನೌಕರರ ಒಂದು ಒಗ್ಗಟ್ಟು ಬಂದು ನಮ್ಗೆ ಒಂದು ಬೇಡಿಕೆಗೆ ನಮ್ಗೆ ಸ್ಪಂದನೆ ಇದೆ, ನಮ್ಗೆ ಒಪ್ಪಿಗೆ ಇದೆ ಅಂತೇಳಿ ನಮಗೇನಪ್ಪ ಅಂದ್ರೆ ನಮ್ಮ ಒಂದು ವೇದಿಕೆಗೆ ಎಲ್ಲರೂ 10 ಜನ ವೇದಿಕೆಯವರೆಗೆ ವಿಧಾನಸೌಧ CM ಅವರ ಬಳಿ ಕರ್ಕೊಂಡು ಹೋಗಿ ಅವರು ಏನಪ್ಪ ಅಂದ್ರೆ ನಮಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಆಗ ಒಂದು ಸಂದರ್ಭದಲ್ಲಿ CM ಅವರು ನಿಮ್ಮ ಆರ್ಥಿಕ ನಷ್ಟ ಆಗಿದ್ದು ನನಗೆ ಈಗ ತಲೆಗೆ ಬಂದಿದೆ, ಆದರೆ ನಿಮ್ಮ ಒಂದು ಆರ್ಥಿಕ ನಷ್ಟ ಅದನ್ನು ಸರಿಪಡಿಸ್ತೇನೆ ಅಂತಕ್ಕಂಥ ಒಂದು ಉದ್ದೇಶದಿಂದ 1 ವಾರ ನನಗೆ ಟೈಮ್ ಕೊಡ್ರಿ, ಇದು ಚಳಿಗಾಲ ಅಧಿವೇಶನ ಆದ ನಂತರ ನಿಮ್ಗೆ ನಾವು ವೇದಿಕೆ ಕರೆದು ನಿಮ್ಮ ಒಂದು ಬೇಡಿಕೆನ ಈಡೇರಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಆ ಒಂದು CM ಮುಖ್ಯಮಂತ್ರಿಗಳು ನಮ್ಗೆ ಕೊಟ್ಟಿದ್ದರು. ಆದರೂ ಕೂಡ 1 ವಾರಕ್ಕೆ 1 ತಿಂಗಳಾಯಿತು ನಮಗೆ ಸಭೆಯನ್ನು ಕರೆದು ಅದರ ಬಗ್ಗೆ ನಮಗೆ ಚರ್ಚೆ ಮಾಡಿಲ್ಲ. ಆದ ಕಾರಣ ನಾವು ಏನಪ್ಪ ಅಂದ್ರೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆ ಕೂಡ ಅನಿರ್ದಿಷ್ಟವಾದಂಥ ಪ್ರತಿಭಟನೆ ಕೂಡ ನಾವು ಬೆಂಗಳೂರಿನಲ್ಲಿ ಇದೇ ದಿನಾಂಕ 28/2/2025 ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಭೆಯಲ್ಲಿ ಖ್ಯಾತ ಹೋರಾಟಗಾರರಾಗಿರ್ತಕ್ಕಂಥ ಅಣ್ಣಾ ಹಜಾರೆ ಅವರು ಕೂಡ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಿವೃತ್ತ ನ್ಯಾಯಾಧೀಶರು ವಕೀಲರಾಗಿರ್ತಕ್ಕಂಥ ಹೈಕೋರ್ಟಿನ ಜಡ್ಜರಾಗಿರ್ತಕ್ಕಂಥ ಸಂತೋಷ್ ಹೆಗಡೆ ಅವರ ಮುಖಾಂತರ ಕೂಡ ನಾವು ಇದೇ ದಿನಾಂಕ 28/2/2025 ರಾಜ್ಯ ಮಟ್ಟದ ಅನಿರ್ದಿಷ್ಟವಾದಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ ನಾವು ಕಲಬುರಗಿ ಜಿಲ್ಲೆಯಿಂದಲೂ ಕೂಡ ನಾವು 200-300ಕ್ಕಿಂತಲೂ ಹೆಚ್ಚು ಜನರು ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಅಂತಕ್ಕಂಥ ಒಂದು ವೇದಿಕೆಯನ್ನು ಹೇಳಿ ನಮ್ಮ ನಿವೃತ್ತ ಸಿರೆ ಅಂದವು ಮೈ ಮನ ಕದಿಯುವ ಸಿರೆ
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.